ನೋಡ್ಲಿ ಬಿಡು. ಅಲ್ಲ ಜನ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತ ಅನ್ಕೊಳ್ತಾರೆ. ಸರಿ ಹೊರಡೋಣವಾ? ಎಕ್ಸ್ಕ್ಯೂಸ್ ಮೀ ಬ್ರೋ. ಏನ್ರಿ ಆಯ್ತು? ಅದು ಏನದು? ಏನಿಲ್ಲ ಪವಿತ್ರ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ನಿಮ್ಗಿಲ್ಲೂ ಕೆಲ್ಸದ ಚಿಂತೆನಾ? ಸರಿ ಹೊರಡೋಣ ಬಾ. ಮೇಡಮ್ ಓಲ್ಡ್ ಮೇಡಮ್, ನೀವು ನನಗೆ ಜ್ಯೂಸ್ ಕುಡಿಸ್ಲೇಬೇಕಂತ ಏನಾದರೂ ಇದ್ರೆ ನೀವೇ ನಿಮ್ಮ ಕೈಯಾರ ಒಂದು ಗ್ಲಾಸಿಗೆ ಜ್ಯೂಸ್ ಹಾಕಿ ನನ್ನ ಕೈಗೆ ತಂದು ಕೊಟ್ಬಿಡಿ, ನಾನೇ ಕುಡ್ಕೋತೀನಿ. ಇನ್ನೂ ಪ್ರೀತಿ ಜಾಸ್ತಿ ಇದ್ರೆ ನೀವೇ ನಿಮ್ಮ ಕೈಯಾರ ನಂಗೆ ಕುಡಿಸ್ಬಿಡಿ, ನಾನು ಬೇಡ ಅಣ್ಣಲ್ಲ. ಅದು ಬಿಟ್ಟು ನೀವು ಸ್ಪೀಡಾಗಿ ಬರೋದು, ನನಗೆ ಡಿಚ್ಚು ಹೊಡೆಯೋದು, ನಿಮ್ಮ ಜ್ಯೂಸ್ ಎಲ್ಲ ನನ್ನ ತಲೆ ಮೇಲೆ ಬೀಳೋದು, ಇದೆಲ್ಲ ಹೇಗಿರುತ್ತೆ ಗೊತ್ತಾ? 12 ವರ್ಷಕ್ಕೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕ ಅಭಿಷೇಕ ನಡೆಯುತ್ತಲ್ವ, ಹಂಗಿರುತ್ತೆ. ವ್ಯತ್ಯಾಸ ಒಂದೇ, ಅವ್ರನ್ನ ನೋಡಕ್ಕಾಗತ್ತೆ, ನನ್ನ ನೋಡಕ್ಕಾಗಲ್ಲ. ಹಲೋ ಮಿಸ್ಟರ್ ನಾಜುಕಯ್ಯ, ನಾನು ಜ್ಯೂಸ್ ಚಲ್ಲದ್ನಾ? ಮುನ್ನೆಚ್ಚರಿಕೆ, ಅವಸರವೇ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ. ಏನ್ರಿ ಅವಾಗಿಂದ ನೋಡ್ತಾನೆ ಇದೀನಿ, ಕುಯ್ತಾನೆ ಇದೀರಾ? ಮೇಡಮ್, ಭಾರತ ದೇಶದ ಪ್ರಜ್ಞಾವಂತ ನಾಗರಿಕನಾಗಿ ನಿಮಗೆ ಕೊಡುವ ಸಲಹೆ ಇಷ್ಟೇ, ದಯವಿಟ್ಟು ಐ ರಿಪೀಟ್, ದಯವಿಟ್ಟು ಇದನ್ನು ಕೊಯ್ಯೋದಂತ ಮಾತ್ರ ಹೇಳ್ಬೇಕು. ಮೇಡಮ್, ಒಂದು ದಾರಿಯಲ್ಲಿ 100 ಜನ ಓಡಾಡ್ತಾನೆ ಇರ್ತಾರೆ, ಆ ದಾರಿಯಲ್ಲಿ ನಾವು ನಮ್ಮ ದೃಷ್ಟಿಯನ್ನು ನೇರವಾಗಿ ಇಟ್ಕೋಬೇಕು. ಹೇಗೆ ಕುದುರೆಗೆ ಹಿಂಗೆ ಕಟ್ಟಿರ್ತಾರಲ್ಲ ಹಂಗೆ ನೇರವಾಗಿ. ಓಕೆ, ಇದು ನನ್ನ ರಿಕ್ವೆಸ್ಟ್ ಅಷ್ಟೇ. ಓಕೆ, accepted. ಓಕೆ, ಥ್ಯಾಂಕ್ ಯು. ಅಯ್ಯ, ಸಾರಿ ಮೇಡಮ್. ದುರ್ಗಾ, ದುರ್ಗಾ. ಏನಜ್ಜಿ ದುರ್ಗಕ್ಕ ಹುಡುಕ್ತಿದ್ದೀರಾ? ಹ್ಞೂಮ್ಮ, ರಾಮ್ಗೆ ಎಂಗೇಜ್ಮೆಂಟ್ ಡ್ರೆಸ್ ರೆಡಿ ಮಾಡಿಟ್ಟಿದ್ದೆ, ಕೊಟ್ಬಿಡ್ಬೇಕಿತ್ತು ಅದಕ್ಕೆ. ಅಯ್ಯೋ ಕೊಡಿ, ನಾನೇ ತಗೊಂಡೋಗಿ ಕೊಡ್ತೀನಿ. ಅಯ್ಯೋ ಬೇಡ ತಾಯಿ, ನಿನಗೆ ಯಾಕೆ ಶ್ರಮ? ಏನ್ ನಿಮ್ ರಾಮ್ ಡ್ರೆಸ್ 100 kg ಇದೆಯಾ? ಕೊಡಿ, ತಗೊಂಡೋಗಿ ಕೊಡ್ತೀನಿ. ಪರವಾಗಿಲ್ಲ ಬಿಡು. ಇವಾಗ ನೀವೇನು ಕೊಡ್ತಿರೋ ಇಲ್ವೋ? ಸರಿ ತಗೋ. ಅಜ್ಜಿ, ನಾ ಕೊಟ್ಟು ಬರ್ತೀನಿ. ಅಜ್ಜಿ ನನಗೆ ಕೊಟ್ಬಟ್ಟೆನ ನೀವ್ಯಾಕೆ ಕಿತ್ಕೊಂಡ್ರಿ? ಇದು ಏಜೆ ಬಟ್ಟೆ. ಏಕೆ, ನಾವ್ ಕೊಟ್ರೆ ತಗೊಳಲ್ವಾ? ಯಾಕೆ ಅಂದ್ರೆ ತಾವು ಕೊಡೋದು ಅವ್ರಿಗೆ ಇಷ್ಟ ಆಗಲ್ಲ. ದುರ್ಗಾ, ಅವಳು ಬೇರೆ ಯಾರು ಅಲ್ಲ, ನಮ್ಮನೆಯವಳೆ. ಕೊಡಿ ಕೊಡಿ, ಅಜ್ಜಿನೇ ಹೇಳಿದ್ರು, ನಾನೇ ತಗೊಂಡು ಹೋಗಿ ಕೊಡ್ತೀನಿ. ನೀನ್ ಕೊಟ್ರೆ ಯಾಕೆ, ಅವ್ರ ಡ್ರೆಸ್ ಹಾಕೊಳ್ಳಲ್ವಾ? ಹಾಗೆ ಇದ್ಬಿಡ್ತಾರಾ? ಕೊಡಿ ಕೊಡಿ, ನಾನು ಹೇಳ್ತಿದ್ದೀನಲ್ಲ. ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಅಜ್ಜಿ, ಹೇಗ್ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ದಾರೆ ಅಂತ. ನೀವ್ ನೋಡಿದ್ರೆ ನಾವು ಮನೆಯವರು ಅಂತ ಹೇಳ್ತೀರಾ, ಖುಷಿಯಾಗಿ ಮದ್ವೆ ಕೆಲ್ಸದಲ್ಲಿ ಭಾಗಿಯಾಗಿ ಅಂತ ಹೇಳ್ತಿದ್ದೀರಾ. ಆದ್ರೆ ಇವರು ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿದೆ ಅಜ್ಜಿ. ದುರ್ಗಾ, ಬಟ್ಟನ ಅವಳ ಕೈ ಕೊಡು. ಅಜ್ಜಿ, ಕೊಡು ಅಂದೆ. ಥ್ಯಾಂಕ್ ಯು ಅಜ್ಜಿ. ನಿಮಗೆ ಹೆಲ್ಪ್ ಮಾಡಲೇಬೇಕು ಅಂತ ಇದ್ರೆ ಈ ಗ್ಲಾಸ್ ಸ್ವಲ್ಪ ಇಟ್ಕೋತೀರಾ ಪ್ಲೀಸ್? ಅಲ್ಲಿ ಸೈಡಿಗೆ ಇಟ್ಬಿಡಿ. ಥ್ಯಾಂಕ್ ಯು. ಚಿನ್ನದಂತ ಹುಡುಗಿ, ಅವಳನ್ನು ಪಡೆಯೋ ಅದೃಷ್ಟ ನಮಗಿಲ್ಲ ಅಷ್ಟೆ. ಓ ಮೈ ಗಾಡ್, ಎಲ್ಲ ಎಷ್ಟು ಚೆನ್ನಾಗಿದೆ. ನನ್ನ ಮಗಳ ಮದುವೆ ಆಗಿ ಸಾಕು ಅಂತಿದ್ದೆ, ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಏಜೆ ಆದಷ್ಟು ಬೇಗ ನನ್ನ ಮಗಳು ಕೊರಳಿಗೆ ತಾಳಿ ಕಟ್ಬಿಟ್ರೆ ಸಾಕಪ್ಪ ಅನಿಸ್ತಿದೆ. ಆ ಮಂತ್ರ ಹೇಳೋ ಪುರೋಹಿತರಿಗಿಂತ ಈ ತಂತ್ರ ಮಾಡೋ ದೇವಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನು ಎಲ್ಲಿ ಹೋದ ಅವನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಫೋನ್ ಮಾಡೋಣ ಅಂದರೆ ಈ ಫೋನು ಹೋಗ್ತಾ ಇಲ್ಲ.
ಯಾಕೆ ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತ ತಾನೇ ನೀವು ಹೀಗೆ ಮಾಡಿರೋದು? ಅಲ್ಲ, ನಿಮ್ಮ ಹೊಟ್ಟೆ ತಣ್ಣಗಾಗ್ಲಿ ಅಂತ. ಓ ಪಾಪ ನೇಮ್ ಅನೌನ್ಸ್ಮೆಂಟು ಎಂಗೇಜ್ಮೆಂಟಲ್ಲಿ ಆಗಿದ್ದ ಅರೇಂಜ್ಮೆಂಟ್ಸ್ ನೋಡಿ ಈ ಮದುವೆ ಮಂಟಪದಲ್ಲಿ ನಿಮ್ಮ ಮಗಳೇ ಮದುಮಗಳಾಗ್ತಾಳನ್ನೋ ಆಸೆ ಇಟ್ಕೊಂಡಿದ್ರೆ, ಆದ್ರೆ ಆಸೆಗೆ ಬೆಂಕಿ ಬಿತ್ತು. ನಿಮ್ಮ ಹೊಟ್ಟೆ ಒಳಗೆ ಸುಟ್ಟಾಗ್ತಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ಬಾದಾಮಿ ಹಾಲು ಕುಡಿದು ಹೊಟ್ಟೆನ ತಣ್ಣಗೆ ಮಾಡ್ಕೊಳ್ಳಿ. ಬೆಳ್ಳಿ ಗ್ಲಾಸ್ನೇ ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರೆ. ಇನ್ನು ಹುಟ್ಟು ತಟ್ಟೆನ ನೋಡಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೋ ಏನೋ. ಒಂದು ನಿಮಿಷ, ಗ್ಲಾಸ್ನ ವಾಪಸ್ ತಗೊಂಡು ಹೋಗಿ. ಬೆಳ್ಳಿ ಗ್ಲಾಸು, ಹುಷಾರು. ಕೆಲವ್ರು ಹಾಗೆ ಸರಿಗ ಮುಚ್ಚಿಟ್ಕೊಂಡ್ಬಿಡ್ತಾರೆ. ನಿಮ್ಗೆಲ್ಲ ಹೇಳಿದ್ದು, ನೀವು ಕುಡೀರಿ. ಹಾಲು ತುಂಬ ಚೆನ್ನಾಗಿತ್ತು, ಹೊಟ್ಟೆ ತಣ್ಣಗಾಯಿತು. ತಗೋಪ, ಹುಷಾರು, ಬೆಳ್ಳಿದು. ಅಮ್ಮ ಶಿಲಾ ಬಾಲಕಿಯರೇ, ನಮ್ಮ ಫೋಕಸ್ ಏನಿದ್ರು ಇದ್ರ ಮೇಲಲ್ಲ, ನಮ್ಮ ರೇಂಜೇ ಬೇರೆ. ಅರೆ, ಕೋರಿಯೋಗ್ರಾಫರ್ ಫೋನ್ ಮಾಡ್ತಾ ಇದ್ದಾರೆ. ಅರ್ಜೆಂಟಾಗಿ ಇವ್ರು ಕಾಲ್ ಪಿಕ್ ಮಾಡಬೇಕು. ಇವ್ರು ಬೇರೆ ಬಾಗಿಲು ತೆಗಿತಿಲ್ಲ. ಏನ್ ಮಾಡೋದು? ಹಲೋ ಮೇಡಮ್, ಏನು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡಲ್ಲ. ಮೇನ್ ಡ್ಯಾನ್ಸರ್ ಅಂತ ಅಟ್ಟ ಹಚ್ಚಿ ಎಜೆ ಅಷ್ಟರಲ್ಲಿ ಕುಣಿಸಿ ಇವಾಗ ದುಡ್ಡು ಕೊಡಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಾ? ನಿನ್ನ ಹತ್ರ ಮಾತಾಡೋ ನೆಸೆಸಿಟಿ ನನಗಿಲ್ಲ, ಅಷ್ಟು ಅರ್ಥ ಆಗದ ನಿನಗೆ? ಯಾರು ಬಾಗಿಲು ತರ್ತಾರೆ, ಬಂದ ತೆಗಿಯೋ ತನಕ ಕಾಯೋಷ್ಟು ಪೇಷನ್ಸ್ ಇಲ್ಲ. ಇಡಿಯಟ್ಸ್. ನನ್ನ ಎಂಗೇಜ್ಮೆಂಟ್ ಡ್ರೆಸ್ಸು ಇದನ್ನು ಯಾರಲ್ಲಿ ಇಟ್ಟಿದ್ದು?